ಯಾರು ನೋಡಿದ್ರು ಕೇಳೋಕ್ಕೆ ಶುರು ಮಾಡ್ತಾರೆ, ಅರೆ ಇದೇನಾಗಿದೆ, ಈ ಥರ ಕೂದಲು ಹೋಗಿದೆಯಲ್ಲ ಅಂತ ಹೇಳಿ. ಇದು ತುಂಬ ಒತ್ತಡವನ್ನು ಮನುಷ್ಯರಲ್ಲಿ ಉತ್ಪತ್ತಿ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಎದುರು ಬಂದು ಕೂತ್ಕೊಂಡಂತಹ ವ್ಯಕ್ತಿ ನನ್ನ ಕ್ಲಿನಿಕ್ನಲ್ಲಿ ನನಗೆ ಪರಿಚಯದವರೇನೋ ಆಗಿದ್ದರು. ಆದರೆ ಅವರ ಸಮಸ್ಯೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಏನಾಯಿತು ಅಂತ ಕೇಳಿದಾಗ, ನೋಡಿ ಹೀಗಾಗಿದೆ ಅಂತ ಹೇಳಿ ಅವರ ತಲೆಯನ್ನು ತೋರಿಸಿದ್ರು. ಏನಾಯ್ತಪ್ಪ ಅಂತ ಹೇಳಿ ನಾನು ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಲ್ಲಿ ರೌಂಡ್ ಪ್ಯಾಚಸ್ಸಲ್ಲಿ ಕೂದಲು ಹೋಗಿಬಿಟ್ಟಿತ್ತು. ಇದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳಿ ಕರಿತೀವಿ. ಈ ಅಲೋಪೇಶಿಯಾ ಏರಿಯೇಟಾ ಅನ್ನುವಂಥದ್ದು ಜೀವಕ್ಕೇನು ಅಪಾಯ ಮಾಡೋ ಅಂಥದ್ದಲ್ಲ. ಆದರೆ ಸಾಮಾಜಿಕ ಒತ್ತಡ ಹಾಗೂ ಸೌಂದರ್ಯ ಪ್ರಜ್ಞೆ ಅನ್ನೋ ಎರಡು ಅಂಶದ ಮೇಲೆ ಇದು ತುಂಬ ಪ್ರಭಾವವನ್ನು ಬೀರ್ಬಿಡತ್ತೆ. ಯಾರು ನೋಡಿದ್ರು ಕೇಳೋಕ್ಕೆ ಶುರು ಮಾಡ್ತಾರೆ, ಅರೆ ಇದೇನಾಗಿದೆ, ಈ ಥರ ಕೂದಲು ಹೋಗಿದೆಯಲ್ಲ ಅಂತ ಹೇಳಿ. ಇದು ತುಂಬ ಒತ್ತಡವನ್ನು ಮನುಷ್ಯರಲ್ಲಿ ಉತ್ಪತ್ತಿ ಮಾಡುತ್ತೆ. ಹಾಗಾದರೆ ಈ ಅಲೋಪೇಶಿಯಾ ಏರಿಯೇಟಾಕ್ಕೆ ಕಾರಣಗಳು ಏನು ಅಂಥೇಳಿ ನೋಡೋಣ. ಅಲೋಪೇಶಿಯಾ ಏರಿಯೇಟಾ ಬರೋದಕ್ಕೆ ಮೊಟ್ಟ ಮೊದಲಾಗಿ ಆಟೋ ಇಮ್ಯೂನ್ ಕಾಸಸ್ ಅಂತ ಹೇಳ್ತೇವೆ. ಅಂತಂದರೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಏನಿದೆಯಲ್ಲ, ಅದು ಬೈ ಮಿಸ್ಟೇಕ್ ನಮ್ಮ ಜೀವಕೋಶಗಳ ಮೇಲೆ ದಾಳಿ ಮಾಡೋ ಅಂಥದ್ದು, ಅಥವಾ ನಮ್ಮ ಹೇರ್ ಫಾಲಿಕಲ್ಸ್ ಏನಿದೆಯಲ್ಲ ಅಲ್ಲಿ ದಾಳಿ ಮಾಡೋ ಅಂಥದ್ದು, ದಾಳಿ ಮಾಡಿ ಅದನ್ನು ಕೆಡವು ಹಾಕುವಂಥದ್ದು ಅಥವಾ ಅದನ್ನು ನಿರ್ಮೂಲನೆ ಮಾಡಿಬಿಡೋ ಅಂಥದ್ದು, ಕೂದಲನ್ನು ಹಾಳು ಮಾಡೋ ಅಂಥದ್ದು, ಉದುರೋಗ್ಬಿಡುತ್ತೆ ಅಷ್ಟು ಜಾಗದಲ್ಲಿ ಕೂದಲು. ಇನ್ನೊಂದು, ನಮ್ಮ ಕರುಳಿನಲ್ಲಿ ಫಂಗಸ್ ಬೆಳೆಯುವಂಥದ್ದು. ಕರುಳಿನಲ್ಲಿ ಫಂಗಸ್ ಬೆಳೆದಾಗ ಇಂತಹ ಒಂದು ಅಲೋಪೇಶಿಯಾ ಏರಿಯೇಟಾದಂತಹ ಸಮಸ್ಯೆ ಉತ್ಪತ್ತಿಯಾಗತ್ತೆ. ಜೊತೆಗೆ ಕೆಲವೊಂದು ಸೋಂಕಿರಬಹುದು, ಅಥವಾ ಕೆಲವೊಂದು ಮೆಡಿಸಿನಿನ ರಿಯಾಕ್ಷನ್ಸ್ ಇರಬಹುದು, ಕೆಲವೊಂದು ಕೆಮಿಕಲ್ಸ್ ಇರಬಹುದು. ಇವೆಲ್ಲ ಟ್ರಿಗರ್ಸ್ ಅಂತ ಕರಿತೀವಿ ಇದನ್ನು, ಅಥವಾ ಸ್ಟ್ರೆಸ್ ಇರಬಹುದು. ಇದನ್ನು ಟ್ರಿಗರ್ಸ್ ಅಂತಂದರೆ ಮೂಲ ಕಾರಣ ಅಲ್ಲ, ಆದರೆ ಇಂತಹ ಸಮಸ್ಯೆ ಉದ್ಭವ ಆದಾಗ ಅದನ್ನು ಹೆಚ್ಚು ಮಾಡೋದಕ್ಕೆ ಇವು ಕಾರಣೀಭೂತ ಆಗಿಬಿಡ್ತವೆ. ಹಾಗಾಗಿ ಇದನ್ನು ಟ್ರಿಗರ್ಸ್ ಅಂತ ಕರಿತೀವಿ. ಇನ್ನು ಇದರ ಲಕ್ಷಣ ಅಂತಂದರೆ ನಾನು ಹೇಳಿದ್ನಲ್ಲ, ರೌಂಡ್ ಪ್ಯಾಚಸಲ್ಲಿ ಅಥವಾ ಅಂಡಾಕಾರದಲ್ಲಿ ಕೂದಲು ಹೋಗಿಬಿಡೋ ಅಂಥದ್ದು. ಇದು ಎಲ್ಲೂ ಕೂಡ ಆಗಿರಬಹುದು. ಇಡೀ ಶರೀರದಲ್ಲಿ ಯಾವ ಭಾಗದಲ್ಲಿ ಕೂದಲಿದೆಯೋ ಅಲ್ಲೆಲ್ಲ ಆಗಬಹುದು. ಅದರಲ್ಲಿ ಮತ್ತೆ 3 ವಿಧ ಇದೆ. ಒಂದು ಅಲೋಪೇಶಿಯಾ ಏರಿಯೇಟಾ, ನಾನು ಈ ಮೊದಲೇ ಹೇಳಿದ ಹಾಗೆ, ಅದು ತಲೆಯ ಭಾಗದಲ್ಲಿ, ತಲೆಯಲ್ಲಿ ಅಲ್ಲಲ್ಲಿ ರೌಂಡ್ ಪ್ಯಾಚಸಲ್ಲಿ ಕೂದಲು ಹೋದರೆ ಅದನ್ನು ಅಲೋಪೇಶಿಯಾ ಏರಿಯೇಟಾ ಅಂತ ಕರಿತೀವಿ. ಇನ್ನು ಅಲೋಪೇಶಿಯಾ ಟೋಟಾಲಿಸ್ ಅಂತ ಹೇಳ್ತಾರೆ. ಅಂದರೆ ತಲೆಯ ಇಡೀ ಭಾಗದ ಪೂರ್ತಿ ತಲೆಯ ಕೂದಲುಗಳು ಹೋಗಿಬಿಟ್ರೆ ಅದನ್ನು ಅಲೋಪೇಶಿಯಾ ಟೋಟಾಲಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂಥರ ಸ್ಕಿನ್ ಶೈನಿ ಆಗಿರುತ್ತೆ, ಒಂಥರ ನೀವು ಈಗ ಬಿಸಿಲಿಗೆ ಹೋದರೆ ಚೆನ್ನಾಗಿ ಹೊಳೆಯುತ್ತೆ, ಆ ಥರ ಆಗಿಬಿಡತ್ತೆ. ಇನ್ನೊಂದು ವಿಧ ಅಂತಂದರೆ ಅಲೋಪೇಶಿಯಾ ಯೂನಿವರ್ಸಾಲಿಸ್ ಅಂತಂದರೆ ಇದರಲ್ಲಿ ಇಡೀ ಶರೀರದಲ್ಲಿ ಎಲ್ಲೆಲ್ಲಿ ಕೂದಲಿದೆಯೋ ಎಲ್ಲದೂ ಹೋಗ್ಬಿಡುತ್ತೆ, ನಿಮ್ಮ ಹುಬ್ಬು ಮತ್ತು ಕಣ್ಣು ರೆಪ್ಪೆಯನ್ನು ಸೇರಿಸಿ. ಹಾಗಾಗಿ ಇದನ್ನು ಅಲೋಪೇಶಿಯಾ ಯೂನಿವರ್ಸಾಲಿಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದಕ್ಕೆ ಏನು ಪರಿಹಾರನೇ ಇಲ್ವಾ, ಏನು ಮಾಡಬಹುದು ಇದಕ್ಕೆ ಅಂತ ಕೇಳಿದ್ರೆ, ಈಗ ಆಟೋ ಇಮ್ಯೂನ್ ಕಾಸಸ್ಸಿಂದ ಅದು ಬಂದಿದ್ದರೆ ಹೆಚ್ಚಿಗೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ಫಂಗಸ್ ಒರಿಜಿನ್ ಏನಾದ್ರು ಇದ್ದರೆ, ನಾನು ಎರಡನೇ ಕಾರಣ ಹೇಳಿದೆ ನಿಮಗೆ, ಹೊಟ್ಟೆಯಲ್ಲಿ ಅಥವಾ ಕರುಳಿನಲ್ಲಿ ಫಂಗಸ್ ಗ್ರೋತ್ ಏನಾದರೂ ಆಗಿ ಅದರಿಂದಾಗಿ ಈ ಥರ ಅಲೋಪೇಶಿಯಾ ಏರಿಯೇಟಾ ಸಮಸ್ಯೆ ಆಗಿದ್ದರೆ, ನನ್ನ ಪೇಷಂಟಿಗೆ ಪರಿಚಯದವರು ಏನು ನನ್ನ ಕ್ಲಿನಿಕ್ಕಿಗೆ ಬಂದಿದ್ರು ಅವ್ರಿಗೆ ಅದೇ ಸಮಸ್ಯೆ ಆಗಿತ್ತು. ಅಲೋಪೇಶಿಯಾ ಏರಿಯೇಟಾ ಹೊಟ್ಟೆ ಕರುಳಿನಲ್ಲಿ ಫಂಗಸ್ ಗ್ರೋತ್ ಆಗಿದ್ದರಿಂದಾಗಿ ಆಗಿತ್ತು. ಹಾಗಾಗಿ ಈ ಫಂಗಸ್ ಗ್ರೋತನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಫಂಗಸ್ ಗ್ರೋತನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಹಲವಾರು ಹರ್ಬಲ್ ಸಪ್ಲಿಮೆಂಟೇಷನ್ಸ್ಗಳು ಅವೈಲೇಬಲ್ ಇದೆ. ನಿಮ್ಗೆ ಅದೇನಾದ್ರು ಅಗತ್ಯ ಇದೆ ಅಂತ ಅನಿಸಿದರೆ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂತ ಅನಿಸಿದರೆ ಇಲ್ಲಿ ಬರ್ತಾ ಇರುವಂತಹ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅದರ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು
ಕರುಳಿನ ಸಮಸ್ಯೆ ಅಂದ ತಕ್ಷಣ ಬರೀ ಅಲ್ಲಿ ಕರುಳಿನಲ್ಲಿ ಫಂಗಸ್ ಅಂತ ಹೇಳಿದರೆ ಅದು ಒಂದೇ ಇರೋದಿಲ್ಲ. ಆಸಿಡಿಟಿ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಇರ್ಬೋದು, ಅಥವಾ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಬ್ಲೋಟಿಂಗ್ ಅಂತೆಲ್ಲ ಹೇಳ್ತೀವಲ್ಲ, ಅಂಥ ಸಮಸ್ಯೆಗಳು ಅಸೋಸಿಯೇಟೆಡ್ ಆಗಿ ಇರ್ಬೋದು ಇದ್ರ ಜೊತೆಗೆ. ಅವುಗಳನ್ನು ಕೂಡ ನಿರ್ಮೂಲನೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದ್ರ ಜೊತೆಗೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅಥವಾ ದೇಹದ ಉರಿಯೂತ, ಅದನ್ನು ಕೂಡ ಕಡಿಮೆ ಮಾಡಬೇಕು. ಈಗ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದಕ್ಕೆ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸನ್ನು ಉಪಯೋಗಿಸಬಹುದು. ಅದು ನಾನ್ ವೆಜಿಟೇರಿಯನ್ಸ್ ಆದರೆ ಕೊಬ್ಬಿರುವ ಮೀನಿನಲ್ಲಿ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸ್ ತುಂಬ ಚೆನ್ನಾಗಿ ಅವೈಲೇಬಲ್ ಆಗಿ ಇರುತ್ತೆ. ಇಲ್ಲ ಅಂತಂದರೆ ಸಪ್ಲಿಮೆಂಟೇಷನನ್ನು ಮಾಡ್ಕೊಳ್ಬಹುದು. ಅಥವಾ ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಬೇರೆ ಬೇರೆ ನಟ್ಸಲ್ಲಿ ಶೇಂಗಾಗೆ, ಬಾದಾಮಿ, ಗೇರು ಬೀಜ, ಇವುಗಳಲ್ಲೆಲ್ಲ ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸು ಚೆನ್ನಾಗೇ ಇರುತ್ತೆ. ಎಳ್ಳು ಇಂಥದ್ರಲ್ಲೆಲ್ಲ ಇರುತ್ತೆ. ಅದರ ಉಪಯೋಗವನ್ನು ಮಾಡ್ಕೊಳ್ಬಹುದು. ಇನ್ನು ಒತ್ತಡ ನಿರ್ವಹಣೆ, ನಾನು ಮೊದಲೇ ಇಂಟ್ರಡಕ್ಷನಲ್ಲಿ ಹೇಳುವಾಗಲೇ ಹೇಳಿದೆ, ಇದು ಒಂದು ಸಾಮಾಜಿಕ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ, ಸೌಂದರ್ಯ ಪ್ರಜ್ಞೆ ಮೇಲೂ ಪ್ರಭಾವ ಬೀರುತ್ತೆ ಅಂಥೇಳಿ. ಹಾಗಾಗಿ ಈ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳ ಮೊರೆ ಹೋಗ್ಬೋದು. ಇವುಗಳನ್ನು ನಿತ್ಯ ಅಭ್ಯಾಸವನ್ನು ಮಾಡೋದ್ರಿಂದ ಒತ್ತಡ ನಿರ್ವಹಣೆಯನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬಹುದಾಗಿದೆ. ಮತ್ತು ಒಂದು ಮಾನಸಿಕ ಸ್ಥಿರತೆ ಕೂಡ ಬೇಕಾಗುತ್ತೆ ಇದರಲ್ಲಿ, ಅಂದರೆ ಧೈರ್ಯದಿಂದ ಇರುವಂಥದ್ದು. ಇದನ್ನು ನಾನು ಸರಿ ಮಾಡ್ಕೊಳ್ತೇನೆ, ಡಾಕ್ಟ್ರಿಗೆ ತೋರಿಸ್ಕೊಂಡು ಆರಾಮ್ ಮಾಡ್ಕೊಳ್ತೇನೆ, ಇದ್ರ ಮೂಲ ಕಾರಣ ಏನು ಅನ್ನೋದನ್ನು ಕಂಡುಹಿಡ್ಕೊಂಡು ಅದಕ್ಕೆ ಸರಿಯಾದ ಔಷಧೋಪಚಾರವನ್ನು ಮಾಡ್ಕೊಳ್ತೇನೆ, ಎದುರಿಸ್ತೀನಿ ಅನ್ನುವಂತಹ ಮಾನಸಿಕವಾದ ದೃಢತೆ ಬೇಕು. ಇಲ್ಲ ಅಂತಂದರೆ ಕುಗ್ಗಿ ಹೋಗಿಬಿಡ್ತಾರೆ ಅಲ್ವಾ. ಸೊ ಹಾಗಾಗಿ ಸ್ಟ್ರೆಸ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್. ಅಂತಂದರೆ ಇದಕ್ಕೆ ಇಂಬು ಕೊಡುವಂತಹ ಕಾರಣಗಳಲ್ಲಿ ಒತ್ತಡ ಕೂಡ ಒಂದು. ಹಾಗಾಗಿ ಆದಷ್ಟು ಒತ್ತಡವನ್ನು ಕಡಿಮೆ ಇಟ್ಕೊಳ್ಬೇಕು. ಈ ಎಲ್ಲ ಒಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನೀವು ಅಲೋಪೇಶಿಯಾ ಏರಿಯೇಟವನ್ನು ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು. ಅದಕ್ಕೇನೋ ಹಚ್ಚೋದ್ರಿಂದ ಅಥವಾ ಏನೋ ಮಾಡೋದ್ರಿಂದ ಅದು ಕಡಿಮೆ ಆಗೋದಿಲ್ಲ. ಹೊಟ್ಟೆಯಿಂದ ಸರಿ ಮಾಡಬೇಕು, ಒಳಗಿನಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ, ಫಂಗಸ್ ಗ್ರೋತ್ ಏನಾದ್ರು ಇದ್ದರೆ ಒಳಗಿನಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದು ಸರಿಯಾಗತ್ತೆ. ಫಂಗಸ್ ನಿರ್ಮೂಲನೆಯನ್ನು ಮಾಡಿಕೊಂಡ್ರೆ ಆಟೋಮ್ಯಾಟಿಕಲಿ ಹೇರ್ ಫಾಲಿಕಲ್ಸ್ ಮತ್ತೆ ಬೆಳವಣಿಗೆ ಆಗಿ ಮತ್ತೆ ಕೂದಲು ಬಂದುಬಿಡತ್ತೆ. ಅದರಲ್ಲಿ ನನ್ನ ಒಂದು ಏನು ಬಂದಿದ್ರು ಅವ್ರಿಗೆ ತುಂಬ ಚೆನ್ನಾಗಿ ಕಡಿಮೆ ಆಗಿದೆ ಇವಾಗ. ಮತ್ತು ಎಲ್ಲೆಲ್ಲಿ ಹೋಗಿತ್ತು ಅಲ್ಲೆಲ್ಲ ಕೂದಲು ಬಂದಿದೆ. ಅದನ್ನು ಹೇಳೋದಕ್ಕೆ, ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ನನಗೆ. ಇಲ್ಲಿ ಬಿಫೋರ್ ಮತ್ತು ಆಫ್ಟರ್ ಆ ಫೋಟೋಗಳನ್ನು ನಾನು ಡಿಸ್ಪ್ಲೇ ಮಾಡ್ತೀನಿ. ಇಂತಹ ಒಂದು ಸಮಸ್ಯೆ ಯಾರಿಗಾದರೂ ಇದ್ದಲ್ಲಿ ಅವರಿಗೆ ನಾವು ಆರಾಮಾಗಿ ಗುಣವನ್ನು ಮಾಡಿಕೊಡಬಹುದು. ಹಾಗಾಗಿ ಇಂತಹ ಒಂದು ಮಾಹಿತಿಪೂರ್ಣ ವಿಡಿಯೋವನ್ನು ನೀವು ನೋಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹಲವಾರು ಆರೋಗ್ಯಪೂರ್ಣ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ಧೈರ್ಯವಾಗಿರಿ, ಸ್ಥೈರ್ಯವಾಗಿರಿ, ನಗನಗ್ತಾ ಇರಿ. ನಮಸ್ಕಾರ.